ಅಪ್ಪ. ಹಲೋ ಮಗ, ಬೆಳಿಗ್ಗೆಯಿಂದ ನಿಮ್ಮಮ್ಮ ಒಂದೇ ಸಲ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ, ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅಂತ ಹಿಂಸೆ ಮಾಡ್ತಿದ್ಲು ಕಣೋ. ಅದಕ್ಕೆ ಮಾಡಿದೆ. ಒಂದು ನಿಮಿಷ ಇರು. ಮಗನೇ, ಎಷ್ಟೊತ್ತಿಗೆ ತಲುಪ್ದಪ್ಪ? ಬೆಳಿಗ್ಗೆನೆ ಬಂದ್ಬಿಟ್ಟಪ್ಪ. ಈಗ ಎಲ್ಲಿದ್ಯಪ್ಪ? ಇದೇ ಬಿಲ್ಡಿಂಗಲ್ಲಿ ನಾನು ಕೆಲಸ ಮಾಡ್ತಿರೋದು. ಅಲ್ವಾ ನರಸಿಂಹ, ಕಟ್ತಾ ಇರೋ ಬಿಲ್ಡಿಂಗ್ ಅಲ್ಲಿ ನೀನೇನೋ ಮಾಡ್ತಿದ್ಯಾ? ಅವ್ನು ಹೇಳಿಲ್ವೇನೆ ಸೂಪರ್ವೈಸರ್ ಕೆಲಸ ಅಂತ? ಸರಿಯಾಗಿ ಕಟ್ತಾ ಇದ್ದಾರೋ ಇಲ್ವೋ ಅಂತ ಸೂಪರ್ವೈಸ್ ಮಾಡ್ತಾ ಇದ್ದಾನೆ. ತಿಂಡಿ ತಿಂದಪ್ಪ? ಓಹೋ ಆಯ್ತು. ಅಲ್ಲಪ್ಪ, ರಾತ್ರಿ ಎಲ್ಲ ಪ್ರಯಾಣ ಮಾಡಿರ್ತೀಯಲ್ಲ, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಇವತ್ತೇ ಯಾಕೆ ಹೋದೆ? ಅಯ್ಯೋ ಇಲ್ಲಮ್ಮ, ಅವ್ರು ಹೇಳಿದ್ರಲ್ಲ ಅರ್ಜೆಂಟ್ ಬರಬೇಕು ಅಂತ, ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿದ್ದೀನಿ. ಹುಷಾರಾಗಿ ಕೆಲಸ ಮಾಡು. ಆದ್ರೂ ನಿನ್ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ. ಹೌದೌದು, ಒಳ್ಳೆ ಸಿವಿಲ್ ಇಂಜಿನಿಯರ್ ತರ ಕಾಣಿಸ್ತಾ ಇದೆಯಾ. ನೋಡಿದ್ಯಾ, ನಿನ್ ಮುಖದಲ್ಲಿ ಕಳೆನೇ ಚೇಂಜ್ ಆಗೋಯ್ತು. ಅದಕ್ಕೆ ಹೇಳೋದು ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ನೀನು ಹೊಟ್ಟೆ ತುಂಬ ಊಟ ಮಾಡು, ಸರಿಯಾಗಿ ಕೆಲಸ ಮಾಡು, ನೆಮ್ಮದಿಯಾಗಿ ನಿದ್ದೆ ಮಾಡು. ನೀನು ಖುಷಿಯಾಗಿದ್ರೆ ನಮಗೆಲ್ಲ ನೆಮ್ಮದಿ ಕಣೋ. ನರಸಿಂಹ, ದುಡ್ಡು ಕಾಸು ಏನಾದರೂ ಬೇಕಾದ್ರೆ ಫೋನ್ ಮಾಡು, ಸಂಕೋಚ ಮಾಡ್ಕೋಬೇಡ. ಸರಿಯಪ್ಪ. ಲೋ ನರಸಿಂಹ, ನಮ್ಮ ಅಣ್ಣ ದುಡ್ಡು ಕೊಡ್ತಾನಲ್ಲ, ಅದು ನಿನಗೆ ಸಂಬಳ ಬಂದ ತಕ್ಷಣ ವಾಪಸ್ ಕಳ್ಸ್ಬಿಡ್ಬೇಕಪ್ಪ. ಹ್ಞೂ ಅತ್ತೆ, ಕೊಡ್ತೀನಿ. ಲೋ, ನಿಂಗೆ ಸಂಬಳ ಎಷ್ಟು? 10 ಲಕ್ಷ ಕೊಡ್ತಾರೆ, ಇಡೇ ಫೋನು. ನೀ ಸುಮ್ಮನೆ ಇರೋಣ. ಎಷ್ಟು ಸಂಬಳ? ಅದಿನ್ನೂ ಗೊತ್ತಿಲ್ಲ, ಅವ್ರು ಇನ್ನೂ ಫಿಕ್ಸ್ ಮಾಡಿಲ್ಲ. ಏನೋ ನೀನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗುವಾಗ ಮೊದ್ಲು ಸಂಬಳ ಎಷ್ಟು ಕೊಡ್ತೀರ ಅಂತ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ತಗೊಳ್ಳುವಾಗ ಒಂಥರ ಇರ್ತಾರೆ, ಆಮೇಲೆ ಕೈ ಎತ್ಬಿಟ್ರೆ ಏನೋ ಮಾಡ್ತೀಯಾ? ನರಸಿಂಹ, ನೀವು ಮತ್ತೆ ಹೇಳಿದ್ದೇನು ಕೇಳಬೇಡಪ್ಪ. ನಿನ್ನ ಪಾಡು ನೀನು ನಿಯತ್ತ ಕೆಲಸ ಮಾಡು, ಅದೇನಿರುತ್ತೋ ಅದನ್ನ ಅವರು ಕೊಟ್ಟೆ ಕೊಡ್ತಾರೆ. ಸರಿಯಪ್ಪ, ತುಂಬ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಆಯ್ತಾಯ್ತು, ಕೆಲಸದ ಸಮಯದಲ್ಲಿ ತುಂಬಾ ಮಾತಾಡಬಾರ್ದು. ನೀ ಫ್ರೀ ಆದಾಗ ಫೋನ್ ಮಾಡು.